ಇನ್ನು ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ನಾಯಕರು ಮಹತ್ವದ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬಹಳ ದಿವಸಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಎಂಎಲ್ಸಿ ಸ್ಥಾನವನ್ನ ಭರ್ತಿ ಮಾಡಿ, ಖಾಲಿ ಇರುವಂತಹ ಎಂಎಲ್ಸಿ ಸ್ಥಾನ ಒಟ್ಟು 4 ಸ್ಥಾನ ಬಾಕಿ ಇದೆ, ಇದನ್ನ ಭರ್ತಿ ಮಾಡಿ ಅಂತ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು, ಸಂಪುಟಕ್ಕೆ ಸರ್ಜರಿ ಆಗ್ಬೋದು ಅನ್ನೋಂಥ ವಿಚಾರ ಇತ್ತು. ಈಗಾಗಲೇ ಅಭ್ಯರ್ಥಿಗಳ ಲಿಸ್ಟನ್ನು ಕೂಡ ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಇನ್ನು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೆಲ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇವತ್ತೇ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಅಂತಿಮ ಆಗುವ ಸಾಧ್ಯತೆ ಇದೆ. ಎಂಎಲ್ಸಿ ಸ್ಥಾನಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ರಾಜ್ಯ ನಾಯಕರು ಅಂದರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಯಾರಿಗೆ ಎಂಎಲ್ಸಿ ಸ್ಥಾನವನ್ನು ಕೊಡಿಸಬೇಕು ಅಂತ ಇರುತ್ತೋ ಅವ್ರ ಹೆಸರನ್ನು ಕೂಡ ಈಗ ಆಲ್ರೆಡಿ ಪಟ್ಟಿ ಕಳಿಸಿದ್ದಾರೆ. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಲ್ರೆಡಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಮತ್ತು ಹೈಕಮಾಂಡ್ಗೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚಿಂತನೆ ಕೂಡ ಈಗ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ಈಗ ಎಂಎಲ್ಸಿ ರೇಸ್ನಲ್ಲಿ ಇದ್ದಾರೆ, ಡಜನ್ ಗಟ್ಟಲೆ ಇದ್ದಾರೆ. ಆದರೆ 4 ಸ್ಥಾನ ಬಾಕಿ ಇರುವಂಥದ್ದು. ಸಿ.ಪಿ. ಯೋಗೀಶ್ವರ್, ಯು.ಬಿ. ವೆಂಕಟೇಶ್, ತಿಪ್ಪೇಸ್ವಾಮಿ, ಪ್ರಕಾಶ್ ರಾಥೋಡ್ ಇವರೆಲ್ಲ ಈ ಹಿಂದೆ ಎಂಎಲ್ಸಿ ಆಗಿದ್ರು. ಅವರಿಂದ ತೆರವಾಗಿರುವಂಥ ಸ್ಥಾನಗಳು 4 ಸ್ಥಾನ ಖಾಲಿ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಎಂಎಲ್ಸಿ ರೇಸ್ನಲ್ಲಿ ಹಲವರು ಇದ್ದಾರೆ ಆಕಾಂಕ್ಷಿಗಳು. ಆರತಿ ಕೃಷ್ಣ, ನಟರಾಜ್ ಗೌಡ, ರಮೇಶ್ ಬಾಬು, ಇನ್ನೊಂದು ಕಡೆ ದಿನೇಶ್ ಅಮೀನ್ ಮಟ್ಟು, ಹೀಗೆ ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ. ಇವರು ಯಾರಾಗ್ಬೋದು? ಒಟ್ಟು 4 ಜನ ಇದ್ದಾರೆ. ಈಗ ಆರತಿ ಕೃಷ್ಣ ಅನಿವಾಸಿ ಭಾರತಿ ಕೋಶದ ಉಪಾಧ್ಯಕ್ಷೆಯಾಗಿ ಗುರುತಿಸ್ಕೊಂಡಿದ್ದಾರೆ. ಇವರು ನೇರವಾಗಿ ರಾಹುಲ್ ಗಾಂಧಿ ಮುಖೇನವಾಗಿಯೇ ನಮಗೆ ಅವಕಾಶ ಕೊಡಬೇಕು ಅಂತ ಅವ್ರು ದುಂಬಾಲು ಬಿದ್ದಿದ್ದಾರೆ. ಮತ್ತು ನಟರಾಜ್ ಗೌಡ ಇವರು ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರರು. ಇವರು ಇವ್ರದ್ದು ಹೆಸರು ಇವಾಗ ಪರಿಗಣನೆಗೆ ತೆಗೆದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ರಮೇಶ್ ಬಾಬು ಇವರು ಕೂಡ KPCCಯ ಮಾಧ್ಯಮ ಅಧ್ಯಕ್ಷರು. ರಮೇಶ್ ಬಾಬು ಕೂಡ ಒಂದು ಒಳ್ಳೆ ವರ್ಚಸ್ನಿಂದ ಮಾತಾಡ್ತಾರೆ. ಹಾಗಾಗಿ ಹೈಕಮಾಂಡ್ ಇವ್ರನ್ನೂ ಕೂಡ ಈಗ ಗಣನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ದಿನೇಶ್ ಅಮೀನ್ ಮಟ್ಟು CM ಮಾಜಿ ಮಾಧ್ಯಮ ಸಲಹೆಗಾರ. ಯಾಕಂದರೆ ಎಲ್ಲರೂ ಕೂಡ ಈಗ ಬಹಳ ಮುಖ್ಯವಾಗಿ ಬೇಕಾದಂಥವ್ರೆ. ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋಂಥದ್ದು ಈಗ ಸದ್ಯಕ್ಕಿರುವಂತಹ ಒಂದು ಟೆನ್ಷನ್ ಆಗಿದೆ. ಇನ್ನು ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷೆ ಆಗಿದ್ದಾರೆ ಆರತಿ ಕೃಷ್ಣ. ಇವರು ರೇಸಲ್ಲಿದ್ದಾರೆ. ಮತ್ತೊಂದು ಕಡೆ ತನ್ನನ್ನು ಆಯ್ಕೆ ಮಾಡಿ ಅಂತ ನೇರವಾಗಿ ರಾಹುಲ್ ಗಾಂಧಿ ಮುಖೇನವಾಗಿಯೇ ಒತ್ತಡ ಹಾಕ್ತಾ ಇದ್ದಾರೆ. ಸರ್ಕಾರ ಮಟ್ಟದಲ್ಲಿ ಹಲವು ಸೇವೆ ಮಾಡಿರುವ ಅನುಭವ ಆರತಿ ಕೃಷ್ಣಗಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರ ನಟರಾಜ್ ಗೌಡ ಸಹ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮಾಧ್ಯಮ ವಕ್ತಾರರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಟಿಕೆಟ್ ಪಡೆಯುವ ಕಸರತ್ತನ್ನು ನಟರಾಜ್ ಗೌಡರು ಈಗ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹಲವು ವರ್ಷಗಳ ಸೇವೆಯನ್ನು ಕೂಡ ನಟರಾಜ್ ಗೌಡರು ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಟಿಕೆಟ್ ಆಕಾಂಕ್ಷಿ ಆಗಿದ್ರು ನಟರಾಜ್ ಗೌಡರು. ಈ ಹಿಂದೆ 2023ರಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆಗ ಆಕಾಂಕ್ಷಿ ಆಗಿದ್ರು. ಟಿಕೆಟ್ ಕೈ ತಪ್ಪು ಹೋಯಿತು ಅವರಿಗೆ. ಮತ್ತು ಆರತಿ ಕೃಷ್ಣ ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷ. ಯಾಕಂದರೆ ಒಂದು ಮಹಿಳಾ ಮಣಿಯವರು. ಯಾಕಂದರೆ ಇವತ್ತು ಯಾವುದೇ ಪಕ್ಷ ಆದರೂ ಕೂಡ ಮಹಿಳೆಯರನ್ನು ಮುಂದಿಟ್ಕೊಂಡು ಒಂದು ಮತ ಗಳಿಸುವಂತಹ ಕಸರತ್ತಿಗೆ ಮುಂದಾಗ್ತಾ ಇರ್ತಾರೆ. ಹಾಗಾಗಿ ಆರತಿ ಕೃಷ್ಣಗೊಂದು ಅವಕಾಶ ಇದೆಯಾ ಗೊತ್ತಿಲ್ಲ, ಹೈಕಮಾಂಡ್ ಚಿಂತನೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಇನ್ನು ರಮೇಶ್ ಬಾಬು KPCC ಮಾಧ್ಯಮ ಅಧ್ಯಕ್ಷ, ಇವರು ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. MLC ರೇಸ್ನಲ್ಲಿ ಇವರು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಬ್ಬರು ಮಾಜಿ ಸಲಹೆಗಾರರು, ಮಾಧ್ಯಮ ಸಲಹೆಗಾರರು CMಗೆ ದಿನೇಶ್ ಅಮೀನ್ ಮಟ್ಟು, ಇವರು ಕೂಡ ಈಗ ರೇಸಲ್ಲಿದ್ದಾರೆ. ಇನ್ನು ದೆಹಲಿಯಲ್ಲಿ ಇವತ್ತು DCM DKಶಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಮಹತ್ವದ ಸುದ್ದಿಗೋಷ್ಠಿಯನ್ನು DCM DK ಶಿವಕುಮಾರ್ ಕರೆದಿದ್ದಾರೆ. ಇವತ್ತು ಬೆಳಿಗ್ಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ 11 ಗಂಟೆಗೆ ಸುದ್ದಿಗೋಷ್ಠಿ ಇದೆ. ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಒಂದು ಕಡೆ ನಡೀತಾ ಇದ್ದಾವೆ. ಕರ್ನಾಟಕ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆಲ್ರೆಡಿ ಅವರು ದೆಹಲಿಯಲ್ಲಿ ನಿನ್ನೆ ಕೆಲವೊಂದಿಷ್ಟು ಕೇಂದ್ರ ಸಚಿವರನ್ನು ಭೇಟಿಯಾಗಿ ರಾಜ್ಯಕ್ಕೆ ಏನೆಲ್ಲ ಸೌಲಭ್ಯಗಳಾಗಬೇಕು, ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಹೀಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಒಂದಿಷ್ಟು ಪರ್ಮಿಷನ್ ಕೊಡಿ ನಮಗೆ ಅಂತ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಜಲಶಕ್ತಿ ಸಚಿವರನ್ನು ಕೂಡ ಭೇಟಿಯಾದರು. ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದರು. ಜೊತೆಗೆ ಅರಣ್ಯ ಸಚಿವರನ್ನು ಭೇಟಿಯಾದರು. ಅಂದರೆ ಮಹದಾಯಿ ಯೋಜನೆ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸಿದೆ, ಮೇಕೆದಾಟು ಯೋಜನೆ ಕಗ್ಗಂಟಾಗಿ ಪರಿಣಮಿಸಿದೆ. ಆ ಯೋಜನೆ ಜಾರಿಯಾದರೆ ರಾಜ್ಯಕ್ಕೆ ಸಾಕಷ್ಟು ಹೆಲ್ಪ್ ಆಗ್ತದೆ, ರೈತರಿಗೆ ಹೆಲ್ಪ್ ಆಗ್ತದೆ ಅನ್ನುವಂತಹ ವಿಚಾರಗಳು ಸಹಜವಾಗಿ ಸಾಕಷ್ಟು ಸರ್ಕಾರಗಳು ಉರುಳ್ತಾ ಇದ್ದಾವೆ. ಸರ್ಕಾರಗಳು ಬಂದು ಹೋದರೂ ಕೂಡ ಆ ಯೋಜನೆ ಹಾಗೇ ನೆನೆಗುದಿಗೆ ಬಿದ್ದಿದ್ದಾವೆ. ಅದನ್ನು ಕೇಂದ್ರದ ಸಹಕಾರ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ. ಅದ್ರ ಜೊತೆಗೆ ರಾಜ್ಯ ಪಾಳ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ ಇವತ್ತು.